ಸದ್ಯದ ಮಟ್ಟಿಗೆ ಈಗಾಗಲೇ ನಾಗಮಂಗಲ ದಗದಗ ಅಂತ ಒತ್ತಿ ಉರಿದಿದೆ. ಪ್ರಮುಖವಾಗಿ ನೋಡಿ ಕೆಲವೊಂದಿಷ್ಟು ಧಾರ್ಮಿಕ ಹಬ್ಬಗಳನ್ನ ಖುಷಿಯ ಕ್ಷಣ ಆಗಿರ್ಬೋದು, ಗಣಪತಿಯನ್ನ ಬಿಡುವಂತಹ ಸಂದರ್ಭದಲ್ಲಿ, ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಹಾರಾಟ, ಕೂಗಾಟ, ಚೀರಾಟ, ಡಿಜೆ ಎಲ್ಲದೂ ಕೂಡ ಕಾಮನ್ ಇಲ್ಲ ಅಂತ ಹೇಳ್ತಿಲ್ಲ. ಪ್ರಮುಖವಾಗಿ ಒಂದು ನಮ್ಮ ಧಾರ್ಮಿಕ ಹಬ್ಬಗಳಲ್ಲಿ ಅತಿ ಹೆಚ್ಚಾಗಿ ಬಹಳ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಕುಣಿದು ಕುಪ್ಪಳಿಸುತ್ತಾ ಆಚರಿಸುವಂತ ಹಬ್ಬ ಈ ಗಣೇಶ ಹಬ್ಬ. ಅದರ ಜೊತೆಗೆ ಈ ತರದ ಕೆಲವೊಂದಿಷ್ಟು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅಲ್ಲಿರೋರ ಭಯದ ವಾತಾವರಣದ ಜೊತೆಗೆ ನಮ್ಮಲ್ಲೂ ಕೂಡ ನಮ್ಮೂರ್ ಕಡೆ ಎಲ್ಲ ಹೇಗೆ ಹೇಳಿ ಒಂದು ಶಾಂತಿ ರೀತಿಯಾಗಿ ಗಣಪತಿ ವಿಸರ್ಜನೆ ಮಾಡಬೇಕು, ಒಂದು ಕೆರೆಗೆ ತಗೊಂಡೋಗ್ಬಿಟ್ಟು ಮುಳುಗಿಸ್ಬಿಟ್ಟು ಬರಬೇಕು, ಅಲ್ಲಿವರೆಗೂ ಕೂಡ ಪೊಲೀಸ್ ಕಾವಲು ಪಡೆ ನಮ್ಮನ್ನ ಕಾಯ್ತಾ ಇರುತ್ತೆ. ಪ್ರತಿ ವರ್ಷನೂ ಕೂಡ ನೋಡಿ ನಾಗಮಂಗಲದಲ್ಲಿ ನಡೀತಾ ಇರುವಂತದ್ದು ಹೊಸ್ತಲ್ಲ. ಈ ಹಿಂದೆನೂ ಕೂಡ ಇದೇ ರೀತಿಯಾದಂತ ಒಂದು ಪ್ರಕರಣ ನಡೆದಿತ್ತು. ಮಸೀದಿಯ ಮುಂದೆ ಡೊಳ್ಳು ಬಾರಿಸಿದ್ರು, ಮಸೀದಿಯ ಮುಂದೆ ಬಾರಿಸ್ಬೇಡಿ ಅಂತ ಹೇಳಿದ್ರು ಕೂಡ ಒಂದು 20-30 ನಿಮಿಷ ಕಾಲ ಅಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ರು ಅಂತ. ಎಲ್ಲಾ ಕಡೆನೂ ಈಗ ಒಂದು ಕಡೆ ಕಿಡಿ ಹೊತ್ತದ್ರಷ್ಟೇ ಅದು ದೊಡ್ಡ ಮಟ್ಟಿಗೆ ಬೆಂಕಿಯಾಗಿ ಹೊತ್ಕೊಳ್ಳುತ್ತೆ. ಸೊ ಪ್ರಮುಖವಾಗಿ ಈಗ ನಾಗಮಂಗಲದಲ್ಲಿ ನಡೆದಿರುವಂತದ್ದೇ. ಎಸ್.ಪಿ. ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಈಗ ಎಲ್ಲೆಡೆ ಕೂಡ ಒಂದ್ ರೀತಿ ಈಗ ಅಲ್ಲಿ ಬೂದಿ ಮುಚ್ಚಿದ ಕೆಂಡ ಇದೆ. ಈಗ ಪರಿಸ್ಥಿತಿ ಹೇಗಿದೆ ಸರ್ ಅಲ್ಲಿ? ಇಲ್ಲ, ಪರಿಸ್ಥಿತಿ ನಾರ್ಮಲ್ ಬಂದಿದೆ ರಾತ್ರಿಯಿಂದಾನೆ. ಸೊ ಅಡಿಷನಲ್ ಫೋರ್ಸ್ ಏನಿದೆ ಎಲ್ಲ ಹಾಕಿದೀವಿ. ಇಂಪಾರ್ಟೆಂಟ್ ಪ್ಲೇಸ್ ನಲ್ಲಿ ನಮ್ಮವರು ಗಸ್ತು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ ನಾರ್ಮಲ್ ಆಗಿದೆ. ಜನರ ದೈನಂದಿನ ಚಟುವಟಿಕೆಗಳೆಲ್ಲ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಅಂಗಡಿಗಳು ಸ್ಟಾರ್ಟ್ ಆಗಿದೆ ಇವತ್ತು. ಸರ್ ನೀವು ಗಮನಿಸಿದ ಮಟ್ಟಿಗೆ ಅಲ್ಲಿ ಏನೇನು ಹಾನಿ ಆಗಿದೆ ಸರ್? ಒಂದು 14-15 ಶಾಪ್ ಹಾನಿ ಆಗಿದೆ. ಆಮೇಲೆ ಬೈಕ್ಗಳಿಗೆ ಹಾನಿ ಆಗಿದೆ. ಒಂದು ಕಾರ್ಗೆ, ಇಂಡಿಕಾ ಕಾರ್, ಹಾನಿ ಆಗಿದೆ. ಸರ್, ಈಗ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯ ಆಗಿದೆ ಅಂತ ಕೇಳ್ಪಟ್ವಿ. ಅವ್ರು ಹೇಗೆ ಸರ್? ಮಾತ್ರ ಸಣ್ಣ ಪುಟ್ಟ ಗಾಯ ಆಗಿದೆ, ಚಿಕ್ಕ ಪುಟ್ಟ ಗಾಯ. ಸರ್ ಎಷ್ಟು ಜನ ಅರೆಸ್ಟ್ ಮಾಡಿಸಿದ್ರ ಸರ್? ಬಂಧಿಸಿರೋದು 52 ಜನ ಅರೆಸ್ಟ್. ಓಕೆ ಸರ್, ಅಂದ್ರೆ ಪ್ರಮುಖವಾಗಿ ಯಾವ ರೀತಿ ಸರ್, ಯಾವ ಆಧಾರದ ಮೇಲೆ ಅವರನ್ನ ಬಂಧಿಸಿರುವಂತದ್ದು? ಅವರು ಸಿಸಿಟಿವಿ ಫುಟೇಜ್, ಆಮೇಲೆ ವಿಡಿಯೋ, ಡೈರೆಕ್ಟ್ ಆಗಿ ಯಾರ್ಯಾರು ಕಲ್ಲು ಹಿಡ್ಕೊಂಡು ಕೂತಿದ್ರು, ಬೆಂಕಿ ಹಚ್ತಾ ಇದ್ರು, ಡೈರೆಕ್ಟ್ ಆಗಿ ಅರೆಸ್ಟ್. ಸರ್, ಇದು ನಿಮ್ ಪ್ರಕಾರ ಪೂರ್ವ ನಿಯೋಜಿತ ಅಂತ ಅನ್ಸುತ್ತಾ ಅಥವಾ ಏನ್ ಅನ್ಸುತ್ತೆ ಸರ್ ಇದು? ಇಲ್ಲ, ಅದು ವೆರಿಫೈ ಮಾಡ್ತಾ ಇದೀವಿ. ಎಲ್ಲ ಆಂಗಲ್ ನಲ್ಲಿ ತನಿಖೆ ಆಗ್ತಾ ಇದೆ. ಸರ್, ಹೋದ ಬಾರಿನೂ ಕೂಡ ಇದೇ ರೀತಿಯಾದಂತ ಆಗಿತ್ತು ಸರ್, ಆದ್ರೆ ಇಷ್ಟು ಇನ್ಸಿಡೆಂಟ್ ಏನಾಗಿರ್ಲಿಲ್ಲ. ಅದೇ ಸ್ವಲ್ಪ ಮಟ್ಟಿಗೆ ಮಸೀದಿ ಮುಂದೆ ಬಂದಾಗ ಹೋಗಿ ಅಂತ ಹೇಳಿದ್ರು. ಆ ತರದ್ದು ಕಾಮನ್ ಆಗಿ ಎಲ್ಲ ಮಸೀದಿ ಮುಂದೆ ಬಂದಾಗ ಸ್ವಲ್ಪ ಡಿಲೇ ಮಾಡ್ತಾರೆ. ಅದನ್ನ ನಾವು ಪೊಲೀಸ್ ಇಂಟರ್ವ್ಯೂನ್ ಆಗಿ ಕಳಿಸ್ತಾ ಇರ್ತಾರೆ. ಸೊ ಇನ್ಸಿಡೆಂಟ್ ಯಾವ್ದು ಆಗಿರ್ಲಿಲ್ಲ. ಓಕೆ ಸರ್, ಈಗ ಅಂದ್ರೆ ಸರ್ ವರ್ಷನೂ ಕೆಲವೊಂದಿಷ್ಟು ವಿಚಾರವಾಗಿ ನಡೀತಾ ಇರುತ್ತಲ್ಲ ಸರ್, ಆದ್ರೆ ಈ ವರ್ಷನೂ ಕೂಡ ಅತಿ ಹೆಚ್ಚಾಗಿ ಪೊಲೀಸರ ಬೆಂಗಾವಲು ಪಡೆ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ವಿಚಾರವಾಗಿ ಏನಾದ್ರು ನಿಮ್ ಗಮನಕ್ಕೆ ತಂದಿದ್ರ ಅಂತ? ತಂದಿದ್ರು. ಇದ್ರ ಜೊತೆಗೆ ಬೇರೆ ಕಡೆನೂ ಬಂದೋಬಸ್ತ್ ಇರ್ತದಲ್ಲ, ಹಾಗಾಗಿ ಎಲ್ಲ ಕಡೆ ನಮ್ಮವರು ಬೇರೆ ಬೇರೆ ಕಡೆ ಇದ್ರು. ಈಗ ಅದೇ ರೀತಿಯಾಗಿ ಪೊಲೀಸ್ ನಿಯೋಜನೆ ಅಲ್ಲಿ ಹಾಗೆ ಇದೆಯಾ ಸರ್? ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ. ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಮಸೀದಿಯ ಬಳಿ ಈ ಕಲ್ಲು ತೂರಾಟ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್.ಪಿ. ಮಲ್ಲಿಕಾರ್ಜುನ ಬಾಲದಂಡಿ ಅವರು ನೀಡಿರುವಂತ ಹೇಳಿಕೆ. ಎಸ್, ಅಷ್ಟು ಕೆಲವೊಂದಿಷ್ಟು ವಿಚಾರವಾಗಿ ಹೋದ ವರ್ಷ ಹೋಲಿಸ್ಕೊಂಡ್ರೆ ಇಷ್ಟು ದೊಡ್ಡದ ಮಟ್ಟಕ್ಕೆ ಆಗಿರ್ಲಿಲ್ಲ. ಹೋದ ವರ್ಷನೇ ಈ ತರದ್ ನಡೆದಿತ್ತು. ಈ ವರ್ಷ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈ 17ರಿಂದ 18 ಅಂಗಡಿಗಳು ಈ ರೀತಿ ಭಸ್ಮವಾಗಿವೆ. ಅದರ ಜೊತೆಗೆ ಇಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಬಳಸಲಾಗಿದೆ, ಕಲ್ಲುಗಳನ್ನ ಬಳಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವೊಂದಿಷ್ಟು ಸಿಬ್ಬಂದಿಗಳಿಗೆ ಗಾಯವಾಗಿದೆ, ಅಲ್ಲಿದ್ದಂತ ಕೆಲವೊಂದಿಷ್ಟು ಯುವಕರಿಗೆ ಗಾಯವಾಗಿದೆ, ಅವರಿಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದೀವಿ ಅಂತ. ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ ಅಂತ ಅಂದ್ರೆ ಕೆಲವೊಂದಿಷ್ಟು ಏರಿಯಾದಲ್ಲಿ ಈ ತರದ ಗಲಭೆಗಳು ಇದ್ದಿದೆ. ಇದನ್ನ ಕೋಮು ಗಲಭೆ ಅಂತ ಕರೆಯೋದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ಆ ಧರ್ಮದ ಕೆಲವೊಂದಿಷ್ಟು ಪ್ರಮುಖ ನಾಯಕರನ್ನ ಕರೆದು ಕೂರಿಸಿ, ನೋಡಪ್ಪ ಈ ವರ್ಷ ಗಣಪತಿ ಹಬ್ಬ ಮಾಡ್ತಿದ್ದಾರೆ, ಹೋದ ವರ್ಷದ ರೀತಿ ಈ ವರ್ಷ ಆಗಬಾರ್ದು, ನಿಮ್ಮಲ್ಲೇ ಕಿತ್ತಾಟಗಳು, ಕೂಗಾಟಗಳು ಈ ತರದ್ದು ಬೇಡ, ಶಾಂತಿಯುತವಾಗಿ ನಡೆಸ್ಕೊಡಿ ಅಂತ ಒಂದು ಪೊಲೀಸ್ ಇಲಾಖೆ ಸಭೆಯನ್ನ ನಡೆಸಬೇಕು. ಅದರ ಜೊತೆಗೆ ಅಲ್ಲಿನ ಉಸ್ತುವಾರಿ ಸಚಿವರುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಕೆಲವೊಂದಿಷ್ಟು ಸೆನ್ಸಿಟಿವ್ ಪ್ಲೇಸಸ್ ನೋಡಿ, ನಾವು ಎಲ್ಲಿದ್ದೀವಿ ಅನ್ನೋದು ನಮಗೆ ಕೂಡ ತಲೆಗೆಡ್ತಾ ಇದೆ. ಒಂದು ನಾವು ಕಾಶ್ಮೀರದಲ್ಲಿರುವಂತವ್ರನ್ನ ಒಮ್ಮೊಮ್ಮೆ ನೆನೆಸ್ಕೊಳ್ತಿರ್ತೀವಿ, ಹೇಗಪ್ಪ ಜೀವನ ಮಾಡ್ತಾರೆ, ನಕ್ಸಲೇಟ್ಗಳು ಎಲ್ಲಿರ್ತಾರೆ, ಭಯೋತ್ಪಾದಕರು ಇರ್ತಾರೆ, ಅಲ್ಲಿದ್ದಂಥವ್ರು ಹೇಗೆ ಜೀವನ ಮಾಡ್ತಾರೆ. ಒಂದು ಸೇಫೆಸ್ಟ್
ಪ್ಲೇಸ್ ನಮ್ಮ ಕರ್ನಾಟಕ. ಆದ್ರೆ ಈಗ ಹೇಗಾಗ್ತಾ ಇದೆ ಅಂತಂದ್ರೆ ಈ ಪೆಟ್ರೋಲ್ ಬಾಂಬ್ಗಳು ಇತ್ತೀಚೆಗೆ ನಡೀತಾ ಇರುವಂತ ಕೆಲವೊಂದಿಷ್ಟು ಭಯೋತ್ಪಾದಕ ಕೃತ್ಯಗಳು ನಮ್ಮನ್ನ ನಿದ್ದೆಗೆಡಿಸ್ಬಿಟ್ಟಿದೆ ಸ್ವಾಮಿ. ಅಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ರಕ್ಷಣೆ ಇಲ್ಲ. ಒಂದು ಕಡೆ ಯಾವುದೇ ಧರ್ಮದ ಹಬ್ಬಗಳನ್ನ ನಾವು ಬಹಿರಂಗವಾಗಿ ಆಚರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲಿ ಯಾವ ಗಲಭೆ ನಡೆದು ಬಿಡುತ್ತಪ್ಪ, ಯಾರು ಬಂದು ಪೆಟ್ರೋಲ್ ಬಾಂಬ್ ಎಸ್ದು ಬಿಡ್ತಾರಪ್ಪ, ಎಲ್ಲಿ ಬಂದು ಏನಾಗುತ್ತೋ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ನಮಗೆ ನಿದ್ದೆಗೆಡಿಸ್ತಾ ಇರುತ್ತೆ. ಈಗ ಒಂದು ಕಡೆ ಅಲ್ಲಿ ಯಾರಿಗೂ ಕೂಡ ಏನು ಹಾನಿ ಆಗಿರೋದಂತ ಅಂದ್ರೆ ಅಲ್ಲಿರುವಂತ ಅಂಗಡಿಗಳಿಗೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಅಕಸ್ಮಾತ್ ಏನಾದ್ರು ಆಗಿದ್ದಿದ್ರೆ, ಈಗ ನೋಡಿ ನಮ್ಮ ಕುಟುಂಬದವ್ರನ್ನ, ನಮ್ಮ ಮನೆಯ ಮಗನನ್ನ ನೀವು ಅರೆಸ್ಟ್ ಮಾಡಿದಿರಿ ಅಂತ ಪೊಲೀಸ್ ಇಲಾಖೆ ಮುಂದೆ ಹೋಗಿ ಕೂತಿದ್ದಾರೆ. ಅಲ್ಲಿ ಪೊಲೀಸ್ ಇಲಾಖೆ ಮುಂದೆ ಹೋಗಿ ಕೂರೋದಕ್ಕಿಂತ ಮುಂಚೆ ನಮ್ಮ ಮನೆ ಮಕ್ಕಳಿಗೆ ನಾವು ಸ್ವಲ್ಪ ಧರ್ಮದ ವಿಚಾರವಾಗಿ, ಸಂಪ್ರದಾಯದ ವಿಚಾರವಾಗಿ, ಹಬ್ಬ ಹರಿದಿನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿ ಹೇಳ್ಕೊಳ್ಬೇಕಾಗುತ್ತೆ. ಪ್ರತಿ ವರ್ಷನೂ ಕೂಡ ಕೆಲವೊಂದಿಷ್ಟು ಭಾಗದಲ್ಲಿ ಗಣಪತಿ, ಈ ಶಿವಮೊಗ್ಗ ತೆಗೆದುಕೊಳ್ಳೋಣ ಅಪ್ಪ, ಶಿವಮೊಗ್ಗ ಅಂತೂ ಬಿಡಿ, ಆ ಸಂದರ್ಭದಲ್ಲಿ ಕೊತ ಅಂತ ಕುದಿತಾ ಇರುತ್ತೆ, ಬಹಳ ಅಲರ್ಟ್ ಆಗಿರ್ಬೇಕಾಗುತ್ತೆ. ನೋಡಿ, ಒಂದು ಕಡೆ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ಭಾಗದಲ್ಲಿ ಇಂತಹ ಸೆನ್ಸಿಟಿವ್ ಪ್ಲೇಸ್ ಗಳಲ್ಲಿ ಅತಿ ಹೆಚ್ಚು ಪೊಲೀಸ್ ತುಕಡಿಯನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಜನರಿಗೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಓ, ಈ ವರ್ಷ ಗಣಪತಿ ಹಬ್ಬ ಬಂತಪ್ಪ, ಇನ್ಯಾರು ಬಂದು ಎಲ್ಲಿ ಬಾಂಬ್ ಹಾಕ್ತಾರಪ್ಪ ಅಂತ ಭಯ ಕಾಡ್ತಾ ಇರುತ್ತೆ. ನೀನ್ ಹೋಗ್ಬೇಡ ಕಣೋ ಗಣಪತಿ ಹಬ್ಬಕ್ಕೆ, ನೀನ್ ಮನೇಲೇ ಇರೋ ಬೇಡ ಅಂತ ಸಾಕಷ್ಟು ಜನ ತಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳಿ ಕೂರಿಸ್ಕೊಳ್ತಾರೆ. ಕೆಲವೊಂದಿಷ್ಟು ಜನ ಯುವಕರು ಏನ್ ಮಾಡ್ತಾರೆ ನೋಡಿ, ಆ ಮಸೀದಿಯ ಮುಂದೆ ಹೋಗಿ ಜೋರಾಗಿ ಡಿಜೆನ್ನ ಹಾಕೊಂಡು ಕುಣಿಯೋದಿರ್ಬೋದು. ಈಗ ಕೆಲವೊಂದಿಷ್ಟು ದೇವಸ್ಥಾನದ ಬಳಿ ಬಂದು ಅವರು ಕೂಡ ಜೋರಾಗಿ ಒಂದು ಮೈಕ್ ಸೌಂಡ್ ಅನ್ನ ವಾಲ್ಯೂಮ್ ಕೊಡುವಂತದ್ದು, ಇಲ್ಲಿ ಕೆಣಕುವಂತಹ ಪ್ರಯತ್ನ, ಕೆಣಕಿ ಅವರನ್ನ ಗಲಾಟೆಗೆ ಆಹ್ವಾನ ಮಾಡುವಂತಹ ಪ್ರಯತ್ನ, ಮೈಸೂರು ರಸ್ತೆಯಲ್ಲಿ ನಡೆದಿರುವಂತಹ ಅಟ್ಟಹಾಸ ಇದು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈಗ ರಸ್ತೆಯಲ್ಲೇ ನೋಡಿ ತಲ್ವಾರ್ಗಳನ್ನ ಹಿಡಿದು ಬೆದರಿಕೆಯನ್ನ ಹಾಕ್ತಿದ್ದಾರಂತೆ. ರಸ್ತೆಯಲ್ಲಿ ತಲ್ವಾರನ್ನ ಹಿಡಿದು ಪೊಲೀಸ್ನವರು ಕೂಡ ಅದೇ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಈಗ ಹೇಗೆ ಅವ್ರ ಕೈಗೆ ತಲ್ವಾರ್ ಸಿಕ್ತು, ಅಟ್ಟಹಾಸವನ್ನ ಯಾವ ರೀತಿ ಪ್ರದರ್ಶನ ಮಾಡಿದ್ರು, ರಾಡ್ಗಳ ಬಳಕೆ ಹೇಗ್ ಮಾಡಿದ್ರು, ಯಾಕಾಗಿ ಮಾಡಿದ್ರು, ಇಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಹಲ್ಲೆಯನ್ನ ನಡೆಸಲಾಗಿದೆಯಾ, ಗಲಾಟೆಯನ್ನ ನಡೆಸಲಾಗಿದೆಯಾ ಅನ್ನುವಂಥದ್ದು ಕೂಡ ಈಗ ನಮ್ಮ ತಲೆ ಕೆಡಿಸುವಂತಹ ವಿಚಾರ. ಆದ್ರೆ ಏನೇ ಆದ್ರೂ ಕೂಡ ಗಣಪತಿ ಹಬ್ಬದ ಸಂದರ್ಭದಲ್ಲಿ, ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಕೆಲವೊಂದಿಷ್ಟು ಭಾಗದಲ್ಲಿ ಸಹಜವಾಗಿ ಆಗುತ್ತೆ. ಪೊಲೀಸ್ ಇಲಾಖೆ ಅಲರ್ಟ್ ಆಗಿರ್ಬೇಕಾಗತ್ತೆ. SP ಅವರು ಹೇಳಿದ್ರು, ಹೌದು ನಮ್ ಗಮನಕ್ಕೆ ಬಂದಿತ್ತು, ಇಷ್ಟು ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗ್ತಿದೀವಿ, ನಾವು ಗಣಪತಿ ವಿಸರ್ಜನೆಯನ್ನ ಮಾಡ್ತಿದ್ದೀವಿ ಅಂತ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಕೂಡ ಮಾಹಿತಿ ಕಲೆ ಹಾಕ್ತಿದೀವಿ, ನಾವು 50 ಜನ ಏನು ಅರೆಸ್ಟ್ ಮಾಡಿದ್ದಾರೋ ಯಾವ ಆಧಾರದ ಮೇಲೆ ಅಂದ್ರೆ ಕೆಲವೊಂದಿಷ್ಟು CCTV ಫುಟೇಜ್ ಗಳನ್ನ ಗಮನಿಸಿ ಆಹ್ವಾನ ಮಾಡಿದೀವಿ ಅಂತ.